ಗುಡ್ ಮಾರ್ನಿಂಗ್ ಗೈಸ್. ಈಗ ಟೈಮ್ ಬಂದು 7 ಗಂಟೆ. ಸೊ ನನಗೆ ಇವತ್ತು ಬೇಗನೆ ಮಸಾಜ್ ಇಟ್ಟಿದ್ದಾರೆ 7 to 8, ಅಂದರೆ ಅದು ಎಕ್ಸ್ಟ್ರಾ ಮಸಾಜ್ ಇದೆ. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ಎದ್ದಿದ್ದು 6 ಆಗಿದ್ದು. ಅದಾದಮೇಲೆ ಎಲ್ಲ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಆಯಿತು. ಅದೆಲ್ಲ ಮುಗಿಸ್ಕೊಂಡು ಇವಾಗ ಮಸಾಜ್ ಇದೆ ನನಗೆ. ಮಸಾಜ್ ಅಂತಂದರೆ ಆ್ಯಕ್ಚುಲಿ ನಾರ್ಮಲ್ ಮಸಾಜ್ ಅಲ್ಲ, ಇದು ಸ್ಪೆಷಲ್ ಮಸಾಜ್ ಅಂತೆ. ಸೊ 10 ಡೇಸಲ್ಲಿ ಒಂದ್ಸರಿ ಏನೋ ಮಾಡ್ತಾರೆ ಅಂತ ಅಷ್ಟೇ. ನಾವು ಯಾವಾಗಲೂ ಈ ಥರದ ಬಟ್ಟೆನ ತೊಗೊಂಡು ಹೋಗ್ಬೇಕು ಮಸಾಜ್ ಹೋಗ್ಬೇಕಾದ್ರೆ. ಕಾಣಿಸ್ತಿದ್ಯಾ, ಫುಲ್ ಮಂಜು ಬೀಳ್ತಾ ಇದೆ 7 AM ಆದ್ರೂ. ನನಗೆ ಇವತ್ತೇ ಫಸ್ಟ್ ಟೈಮ್ ಇಷ್ಟು ಬೇಗ ಇಟ್ಟಿರೋದು. ಇಲ್ಲ, ಯೂಶ್ವಲಿ ಆಫ್ಟರ್ 11 ಸ್ಟಾರ್ಟ್ ಆಗುತ್ತೆ. ಬಟ್ ಇದೇನೋ ಸ್ಪೆಷಲ್ ಮಸಾಜ್ ಅಂತೆ. ನೋಡೋಣ ಏನಂತೇಳಿ. ಗೈಸ್, ಇವಾಗ ಮಸಾಜ್ ಮುಗಿಸ್ಕೊಂಡು ಬಂದೆ. ಇವತ್ತು ಏನಿತ್ತು ಅಂತಂದರೆ ಫುಲ್ ಕೊಕೊನಟ್ ಆಯಿಲ್ ಮತ್ತು ಆಲಿವ್ ಆಯಿಲಲ್ಲಿ. ನಾನು ಯೂಶ್ವಲಿ ತಲೆಗೆ ಯಾವತ್ತೂ ಬೇರೆಯವ್ರ ಹತ್ರ ಆಯಿಲ್ ಹಾಕ್ಸ್ಕೊಡಲ್ಲ, ಬಟ್ ಸಕ್ಕತ್ತಾಗಿತ್ತು. ಅಂದರೆ ಇದು ಸ್ಪೆಷಲ್ ಮಸಾಜ್ ನಾನು ಹೇಳ್ದೆ ಅಲ್ಲ. ಸೊ 7 AMಗೆ ಸ್ಟಾರ್ಟ್ ಆಗಿದ್ದು. ಇವಾಗ ಟೈಮ್ ಒಂದು 9 AM. ಸೊ ಆಲ್ಮೋಸ್ಟ್ 2 hours ಮಾಡಿದ್ದಾರೆ. ಇವಾಗ ನಾನು ತಿಂಡಿಗೆ ಹೋಗಬೇಕು. ಅಂದರೆ ಆಲಿವ್ ಆಯಿಲ್ ಮತ್ತು ಕೋಕೋನಟ್ ಆಯಿಲಲ್ಲಿ ಫುಲ್ ಬಾಡಿ ಮಸಾಜ್ ಮತ್ತು ಹೆಡ್ ಮಸಾಜ್ ಎಲ್ಲನೂ ಇತ್ತು. ಸೊ ಸಖತ್ತಾಗಿತ್ತು ಮಾತ್ರ. ಇದು ಆ್ಯಕ್ಚುಲಿ ಸ್ಪೆಷಲ್ ಮಸಾಜ್ ಇದು. 10 ಡೇಸಲ್ಲಿ ಒಂದ್ಸರಿ ಮಾತ್ರ ಮಾಡ್ತಾರೆ ನಾವಿರೋ 10 ಡೇಸಲ್ಲಿ. ಸೊ ಇದು ಮುಗೀತು. ಇವಾಗ ನಾನು ತಿಂಡಿಗೆ ಹೊರಟೆ. ಬನ್ನಿ ತಿಂಡಿ ಮಾಡೋಣ. ತುಂಬ ಜನ ಬಂದಿದ್ದಾರೆ. ಸೊ ತುಂಬ ದೊಡ್ಡ ಕ್ಯೂ ಇದೆ. ಸೊ ಬೇಗ ಬೇಗ ಹೋಗ್ಬೇಕು ನಾನು ಇವಾಗ. ನಾನು ಇನ್ನೂ ತಲೆ ಸ್ನಾನ ಮಾಡಿಲ್ಲ, ಹಾಗೆ ಬಂದಿದ್ದೀನಿ. ಬಿಕಾಸ್ ಸ್ವಲ್ಪ ಹೊತ್ತಿರಲಿ, ಆಲಿವ್ ಆಯಿಲ್ ಹಾಕಿದ್ದಾರೆ ತಲೆಗೆ. ಸೊ ಹಂಗಾಗಿ. ಆ್ಯಂಡ್ ಇದು ನನ್ನ ತಿಂಡಿ, ಉಪ್ಪಿಟ್ಟು ಮತ್ತು ಫ್ರೂಟ್ಸ್ ಬಂದುಬಿಟ್ಟು 3 times ಕೂಡ ಕೊಡ್ತಾರೆ. ಬಟ್ ತಿಂಡಿ ಬಂದ್ಬಿಟ್ಟು ಲೈಟಾಗಿರುತ್ತೆ. ಎಲ್ಲಾನು ಈ ಥರ ಉಪ್ಪಿಟ್ಟು, ಅವಲಕ್ಕಿ. ಗೈಸ್, ಸ್ನಾನ ಆಯಿತು. ಇವಾಗ ಊಟಕ್ಕೆ ಹೋಗಬೇಕು. ಅಂದರೆ ಊಟ ಆದಮೇಲೆ ಮತ್ತೆ ಮಸಾಜಸ್ ಇದೆ, ಮತ್ತು ಥೆರಪೀಸ್ ಎಲ್ಲ ಇದೆ. ಆ್ಯಕ್ಚುಲಿ ತುಂಬ ಸುಸ್ತಾಗಿಬಿಟ್ಟಿದೆ. ಯೋಚನೆ ಮಾಡ್ತಾ ಇದ್ದೀನಿ ಮಾಡಿಸ್ಕೊಡೋದು ಬೇಡವಾ ಅಂತೇಳಿ. ಸೊ ನೋಡೋಣ. ಗೈಸ್, ಇವಾಗ ಊಟಕ್ಕೆ ಹೋಗ್ತಾ ಇದ್ದೀನಿ. ಒಂದು ಮಗ್ಗಿಸ್ಕೊಂಡಿದ್ದೆ, ಅದನ್ನು ವಾಪಸ್ ಕೊಟ್ಬಿಟ್ಟು ಈ ಬಾಟಲ್ನ ತುಂಬಿಕೊಂಡು ಹಾಗೆ ಊಟ ಮಾಡ್ಕೊಂಡು ಬರೋಣ. ಸಿಕ್ಕಾಪಟ್ಟೆ ಬಿಸಿಲಿದೆ ಗೈಸ್ ಇವಾಗ. ಗೈಸ್, ಇದು ನನ್ನ ಇವತ್ತಿನ ಊಟಕ್ಕೆ ಬೀಟ್ರೂಟ್ ಪಲ್ಯ, ಆಮೇಲೆ ಕ್ಯಾಬೇಜ್ ಪಲ್ಯ, ಒಂದು ಚಪಾತಿ, ಫ್ರೂಟ್ಸ್, ರೈಸ್ ಏನು ಕೊಡಲ್ಲ ಅವರು. ಊಟ ಆಯಿತು. ಇವಾಗ ಏನಂತಂದರೆ ಊಟಕ್ಕೆ ಒಂದು ಚಪಾತಿ ಕೊಡ್ತಾ ಇದ್ದಾರೆ. ಸೊ ಮುಂಚೆ ಅದನ್ನು ಕೊಡ್ತಾ ಇರಲಿಲ್ಲ. ಇವಾಗ ಓಕೆ. ಸೊ ಊಟ ಮಾಡ್ಕೊಂಡು ಬಂದೆ. ಇವಾಗ ಸ್ವಲ್ಪ ಎಡಿಟ್ ಮಾಡಬೇಕು ಯೂಟ್ಯೂಬ್ ವೀಡಿಯೋಸ್ ಎಲ್ಲ. ಸೊ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ನನಗೆ ಉದ್ವರ್ತನ ಇದೆ. ಅಂದರೆ 3 ಪೌಡರ್ಸ್ನ ಹಾಕಿ ಮಸಾಜ್ ಮಾಡ್ತಾರೆ. ಸೊ ಅದಿದೆ. ಅದಾದಮೇಲೆ ಅಂಡರ್ ವಾಟರ್ ಮಸಾಜ್ ಇದೆ. ಅದಾದಮೇಲೆ ಮತ್ತು ಯೋಗ ಇದೆ. ಸೊ ತುಂಬ ಇದೆ. ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಎಲ್ಲನೂ ಇದೆ. ಸೊ ಫಸ್ಟ್ ನಾನು ಇವಾಗ ಒಂದು ಎಡಿಟ್ ಮಾಡ್ಕೊತೀನಿ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ ಆ್ಯಂಡ್ ಆಗ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಏನಾದರೂ ಚೇಂಜಸ್ ಇದ್ದರೆ, ನಿಮಗೆ ಡೌಟ್ ಇದೆಯಾ ನಾನು ಏನು ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ಈ ವೆಲ್ನೆಸ್ ಸೆಂಟರಲ್ಲಿ ಅಂತ ಹೇಳಿ, ನಾನು ಆ್ಯಕ್ಚುಲಿ ಅದಕ್ಕೋಸ್ಕರನೇ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ನಾನು ಯಾಕೆ ಹೋದೆ, ಏನು ಟ್ರೀಟ್ಮೆಂಟ್ ತೊಗೊಂಡೆ, ಮತ್ತು ಹೇಗಿತ್ತು ವೆಲ್ನೆಸ್ ಸೆಂಟರ್ ಎಲ್ಲನೂ, ಅಂದರೆ ನೀಟಾಗಿ ಜೆನ್ಯೂನ್ ಆಗಿ ಒಂದು ರಿವ್ಯೂ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಆ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಗೈಸ್. ಓಕೆನಾ ಗೈಸ್, ನಾಳೆ ನಮ್ಮದು ಡಿಸ್ಚಾರ್ಜ್. ಅಂದರೆ 9 days ಆಲ್ರೆಡಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ಇವಾಗ ಮಾತಾಡೋಕ್ಕಂತ ರಿಸೆಪ್ಷನ್ಗೆ ಹೋಗ್ತಾ ಇದ್ದೀನಿ. ಸೊ ಅಂದರೆ ಎಲ್ಲನೂ ಹೇಳಬೇಕು ಅವ್ರಿಗೆ ನಾವು. ನೋಡೋಣ ಏನಾಗುತ್ತೆ ಅಂತೇಳಿ. ಆ್ಯಕ್ಚುಲಿ ಇಲ್ಲಿಂದ ಹೋಗೋಕ್ಕೆ ಬೇಜಾರಾಗ್ತಿದೆ. ಬಂದಿದ್ದ ದಿನ ಬೇಜಾರಾಗ್ತಾಯಿತ್ತು, ಇಷ್ಟು ದಿನ ಇರಬೇಕಾ ಅಂತೇಳಿ. ಈಗ ಹೋಗೋಕ್ಕೆ ಬೇಜಾರಾಗ್ತಿದೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಗೈಸ್, ಇವಾಗ ಯೋಗ ಆಯಿತು, ಊಟಕ್ಕೆ ಹೋಗ್ತಾ ಇದ್ದೀನಿ. ನಾವು ಇಟ್ ಈಸ್ ಟೈಮ್ ಫಾರ್ ಡಿನ್ನರ್. ಆ್ಯಕ್ಚುಲಿ ಇನ್ನೂ 2 days ಅಷ್ಟೇ ಇರೋದು. ಊಟ ಮಾಡ್ಕೊಂಡ್ಬಿಡ್ಬೇಕು ಅಷ್ಟರಲ್ಲಿ. ಆಮೇಲೆ ನೆಕ್ಸ್ಟ್ ನಮ್ಮದು ನಾರ್ಮಲ್ ಮೆನು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಬನ್ನಿ ಇವಾಗ ಹೋಗೋಣ. ಗೈಸ್, ಇದು ಇವತ್ತಿನ ಮೆನು. ರಾತ್ರಿಗೆ ಸೋರೆಕಾಯಿ ಪಲ್ಯ, ನವಿಲುಕೋಸು ಸಲಾಡ್, ಬೂದ್ ಕುಂಬಳಕಾಯಿ ಸೂಪ್. ಗೈಸ್, ಇದು ನನ್ನ ಇವತ್ತಿನ ಊಟ. ಇಲ್ಲಿ ಅಡುಗೆ ಮಾಡೋರಿಗೆ ನಾವೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಬಿಕಾಸ್ ಪಾಪ 24/7 ಅಡುಗೆ ಮನೆ ನಡೀತಾನೆ ಇರುತ್ತೆ. ಎಲ್ಲೂ ಕೂಡ ಅವ್ರಿಗೆ ರೆಸ್ಟೇ ಇರಲ್ಲ. ಶಿಫ್ಟ್ ವೈಸ್ ನಡೆಸ್ತಾನೆ ಇರ್ತಾರೆ. ಯಾವ ಟೈಮ್ಗೆ ಹೋದ್ರು ಊಟ ತಿಂಡಿ ಎಲ್ಲನೂ ರೆಡಿ ಇರುತ್ತೆ. ಸೂಪರ್ ಅಲ್ಲ. ಊಟ ಆಯಿತು. ಸೊ ಊಟ ಆದಮೇಲೆ ಇವಾಗ ಸ್ಟ್ರೆಸ್ ಮ್ಯಾನೇಜ್ಮೆಂಟಿಗೆ ಒಂದು ಕ್ಲಾಸ್ ಥರ ಅಂದರೆ ಒಂದು ಸೆಷನ್ ಇದೆ.
ಸೊ ಅದಕ್ಕೆ ಹೋಗೋಣ ಅಂತ ಹೊರಟಿದ್ದೀನಿ. ಒಬ್ಬರು ಸರ್ ಬಂದಿದ್ದಾರೆ, ಅವ್ರ ಹೆಸರು ನಾನು ಮರ್ತೋಗ್ಬಿಟ್ಟೆ. ಇವಾಗ ಸ್ಟ್ರೆಸ್ ಮ್ಯಾನೇಜ್ಮೆಂಟಿಗೆ ಒಂದು ಆ್ಯಕ್ಚುಲಿ ನಮಗೆ ಯೋಗ ಇದ್ದಿದ್ದು ಅದೇನೆ, ಸೈಕ್ಲಿಂಗ್ ಮೆಡಿಟೇಷನ್ ಅಂತ ಹೇಳಿ ಚೆನ್ನಾಗಿತ್ತು, ಅದನ್ನು ಮುಗಿಸ್ಕೊಂಡು ಬಂದೆ. ಇವಾಗ ಸ್ಟ್ರೆಸ್ ಮ್ಯಾನೇಜ್ಮೆಂಟಿಗೆ ಒಂದು ಸೆಷನ್ ಇದೆ, ಅದಕ್ಕೆ ಹೋಗಬೇಕು ಆ್ಯಂಡ್ ಹೊರಟಿದ್ದೀನಿ. ಗೊತ್ತಿಲ್ಲ ಹೇಗಿದೆ ಏನಿದೆ ಅಂಥೇಳಿ. ನಾನು ಇನ್ನೂ ಇರೋದು ಇಲ್ಲಿ 2 days ಅಷ್ಟೇ. ನಂದು ಅಂದರೆ 10 days ಆಲ್ಮೋಸ್ಟ್ ಡೇಸ್ ಮುಗಿತಾ ಬಂತು. 8 days ಆಯಿತು, ಇನ್ನು 2 days ಮಾತ್ರ ಇರ್ತೀನಿ. ಅದಾದಮೇಲೆ ವಾಪಸ್ ಹೋಗೋದಿದೆ. ಸೊ ಬನ್ನಿ, ನಾನು ಇವಾಗ ಸ್ಟ್ರೆಸ್ ಮ್ಯಾನೇಜ್ಮೆಂಟಿಗೆ ಹೋಗಿ ನಿಮಗೆ ಏನಿದೆ ಅಂತ ಹೇಳ್ತೀನಿ. ಬಾಟಲ್ ತೊಗೊಂಡೋಗ್ಬೇಕು, ನೀರಿಲ್ಲ ಇಲ್ಲಿ. ನೀರಂದರೆ ನಾವೇ ತುಂಬಿಕೊಂಡು ಬರಬೇಕು. ಬಿಕಾಸ್ ನಿಮಗೆ ಗೊತ್ತಾ, ಇಲ್ಲಿ ನೀರೇ ಕುಡಿತಾ ಇಲ್ಲ ನಾನು. ನೀರು ಕುಡಿಯೋಕ್ಕೆ ನೆನಪೇ ಆಗೋಲ್ಲ. ಬಿಕಾಸ್ ಅವರು ಊಟ ಜೊತೆಗೆ ಮಜ್ಜಿಗೆ ಕೊಡ್ತಾರೆ, ಇಲ್ಲಾಂದರೆ 3 ಗಂಟೆಗೆ ಒಂದು ಪಾನೀಯ, 5 ಗಂಟೆಗೆ ಒಂದು ಪಾನಕ ಅಂತ ಕೊಡ್ತಾರೆ, ಮತ್ತು ಬೆಳಗ್ಗೆ 7:30 10:30 ಸೊ ಕೊಡ್ತಾನೆ ಇರ್ತಾರೆ. ಹಾಗಾಗಿ ನೀರು ಅಷ್ಟೊಂದು ನೆನಪಾಗ್ತಾ ಇಲ್ಲ. ಸೊ ಇವಾಗ ನಾನು ಹೋಗ್ತಾ ಬಾಟಲ್ ತೊಗೊಂಡೋಗ್ಬೇಕು. ಬನ್ನಿ ಗೈಸ್ ಹೋಗೋಣ. ಆ್ಯಕ್ಚುಲಿ ನಾನು ಎವ್ರಿ ಡೇ ವೀಡಿಯೋಸ್ ಅಪ್ಡೇಟ್ ಮಾಡ್ತಾಯಿದ್ದೀನಿ, ಅಪ್ಲೋಡ್ ಮಾಡ್ತಾಯಿದ್ದೀನಿ. Day 1 Day 2 Day 3 Day 4 ಅಂತೇಳಿ. ದಯವಿಟ್ಟು ಎಲ್ಲ ವೀಡಿಯೋಸ್ನ ನೋಡಿ, ನನ್ನ ಪ್ರೋತ್ಸಾಹಿಸಿ. ಆ್ಯಂಡ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಗೈಸ್. ಎಲ್ಲೋದ್ರೂ ನಮ್ಮ ಲ್ಯಾಪ್ಟಾಪ್ ಮಾತ್ರ ನಾವು ತರೆಯೋದು ಮರೆಯಲ್ಲ, ಯಾಕಂದರೆ ನಮಗೆ ಗೊತ್ತಿಲ್ಲ ನಮಗೆ ಯಾವಾಗ ಕೆಲಸ ಬರುತ್ತೆ, ನಾವು ಯಾವಾಗ ಮಾಡಬೇಕಾಗುತ್ತೆ ಅಂತ ಹೇಳಿ. ಸೊ ಕಬೋರ್ಡ್ ಕೊಟ್ಟಿದ್ದಾರೆ, ಅದರಲ್ಲೇ ಇಟ್ಬಿಡ್ತೀನಿ. ರೂಮ್ಗೆ ಲಾಕ್ ಇಲ್ಲ, ಬಟ್ ಕಬೋರ್ಡ್ಗಳನ್ನ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಲಾಕ್ ಇದೆ, ಅಂದರೆ ಆ ಲಾಕ್ ನಮ್ಮ ಹತ್ರನೇ ಇರುತ್ತೆ. ಸೊ ದಟ್ ಏನಾದರೂ ನಾವು ವ್ಯಾಲ್ಯೂಯಬಲ್ ಥಿಂಗ್ಸ್ನ ತಂದರೆ ಇಡ್ಬೋದು. ಬಟ್ ಮೆನ್ಷನ್ ಮಾಡಿದ್ದಾರೆ ವ್ಯಾಲ್ಯೂಯಬಲ್ ಥಿಂಗ್ಸ್ನ ತರೋ ಹಾಗಿಲ್ಲ ಅಂತ ಹೇಳಿ. ಬಟ್ ಲ್ಯಾಪ್ಟಾಪ್ ಎಲ್ಲ ನಾವು ತರಲೇಬೇಕಿಲ್ಲ ಗೈಸ್, ಹಾಗಾಗಿ ತಂದಿದ್ದೀನಿ. ಸೊ ಒಳಗಿಟ್ಟೆ. ಎಲ್ಲ ಲೈಟ್ಸ್ ಆಫ್ ಮಾಡಬೇಕು ಹೋಗೋಕ್ಕೂ ಮುಂಚೆ. ಸೊ ಲೈಟ್ಸ್ ಆಫ್ ಮಾಡಿ. ನನಗೆ ಇವಾಗ ಒಬ್ಬರು ಫ್ರೆಂಡ್ ಆಗಿದ್ದಾರೆ. ಸೊ ರೂಮ್ಗೆ ಹೋಗ್ತಾ ಇದ್ದೀನಿ. ಅವ್ರನ್ನೂ ಕರ್ಕೊಂಡು ನಾನು ಇವಾಗ ಸ್ಟ್ರೆಸ್ ಮ್ಯಾನೇಜ್ಮೆಂಟಿಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಸಾರಿ, ನಾನು ಈ ರೂಟಿಂದ ಹೋಗಬೇಕು. ಅವ್ರು ನಂಗೆ ಕಾಲ್ ಮಾಡಿದ್ದಾರೆ ಬನ್ನಿ ಅಂತ ಹೇಳಿ. ಸೊ ಅವ್ರನ್ನು ಕರ್ಕೊಂಡು ನಾನು ಇವಾಗ ಹೋಗಬೇಕು. ಯೂಶ್ವಲಿ ಫೈರ್ ಕ್ಯಾಂಪ್ ಹಾಕಿ ಮಾಡ್ತಾಯಿದ್ರು, ಬಟ್ ಇವತ್ತು ಅಲ್ಲಿ ತುಂಬ ಚಳಿ ಇದೆ ಅಂತ ಹೇಳಿ ಯೋಗ ರೂಮಲ್ಲೇ ಇಟ್ಟಿದ್ದಾರೆ. ಸೊ ನನ್ನ ಫ್ರೆಂಡ್ ಕೂಡ ನನ್ನ ಜೊತೆಗಿದ್ದಾರೆ, ಕಾಣಿಸ್ತಿದ್ದೀರ, ಇವರೇ ನನ್ನ ಫ್ರೆಂಡ್. ಸೊ ನಮ್ಮ ಮನಸ್ಸು ಡಿಸೈನ್ ಆಗಿದೆ. ಸೊ ಅದನ್ನ ನಾವು ಓವರ್ಕಮ್ ಮಾಡಬೇಕಂದ್ರೆ ಒಂದು ನೆಗೆಟಿವ್ ನಾವು 3 4 5 ಪಾಸಿಟಿವ್ ಅನ್ನು ಹೇಳ್ಕೊಳ್ಳುವಂತ ಅಭ್ಯಾಸ ಮಾಡ್ಕೋಬೇಕು, ಶಿಫ್ಟ್ ಮಾಡ್ಬೇಕು. ಈಗ ನನ್ನ ಲೈಫಲ್ಲಿ ಏನೋ ಇಲ್ಲ ಅಂತ ಇಟ್ಕೊಳ್ಳಿ, ಆ ಇಲ್ಲದಿರುವಿಕೆ ಅನ್ನೋದು ತಡ ಇಲ್ಲದ ಪಾತ್ರೆ ತರ. ನಾನು ಹೇಳಿದೆ ಅಲ್ಲ, ಅಡುಗೆ ಮನೆ 24/7 ಅಂತೇಳಿ. ನೋಡಿ, ಏನೇ ಸೆಷನ್ ಏನೇ ಫಂಕ್ಷನ್ ಇದ್ರೂ ಮಧ್ಯದಲ್ಲಿ ಕಷಾಯ ತಂದು ಕೊಡ್ತಾ ಇರ್ತಾರೆ. ಸೊ ಏನಂದರೆ ಎನರ್ಜಿ ನಮಗೆ ಬರುತ್ತೆ ನೆಕ್ಸ್ಟ್ ಮತ್ತೆ ಕುತ್ಕೊಂಡು ಕೇಳಿಸ್ಕೊಳ್ಳೋಕ್ಕೆ. ಆ್ಯಕ್ಚುಲಿ ನಿಜವಾಗ್ಲೂ ಗ್ರೇಟ್ ಅವರು, ಅಡುಗೆ ಮನೆಯವರು. ನಾನು ತುಂಬ ಅವರನ್ನು ಹೊಗಳ್ಬೋದು. ಈ ವೆಲ್ನೆಸ್ ಸೆಂಟರಲ್ಲಿ ಸರ್ವಿಸ್ ಅಂತೂ ತುಂಬ ಚೆನ್ನಾಗಿದೆ ಗೈಸ್, ನಾನೇ ಗ್ಯಾರಂಟಿ ಕೊಡ್ತೀನಿ. ಬಿಕಾಸ್ ನಾನೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಲ್ವಾ. ಸೊ ಹಾಗಾಗಿ ಗೈಸ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮುಗೀತು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ಬಾಯ್. ಮತ್ತೆ ಸಿಗೋಣ ನಾಳೆ ವ್ಲಾಗಲ್ಲಿ. ನಾಳೆ ನನ್ನ ತಮ್ಮ ಬರ್ತಾ ಇದ್ದಾನೆ. ಸೊ ಬೈ ಗೈಸ್, ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.